ಬಸವ ಐಟೆ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟೆ ಚಾನಲ್. ಈ ವಿಡಿಯೋದಲ್ಲಿ PN ಜಂಕ್ಷನ್ ಅಂದರೆ ಏನು ಅಂತ ನೋಡೋಣ. ಇನ್ನು ಈ ಟಾಪಿಕ್ ಬಂದು ಎಲ್ಲ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಟ್ರೇಡ್ಗೆ ಕಾಮನ್ ಆಗಿ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಫಸ್ಟ್ ಇಯರ್ ಅವ್ರಿಗೆ ಬರುತ್ತೆ. ಆ್ಯಂಡ್ ಇದಕ್ಕಿಂತ ಮುಂಚೆ ವೀಡಿಯೋಗಳಲ್ಲಿ ಸೆಮಿ ಕಂಡಕ್ಟರ್ ಅಂದ್ರೇನು ಮತ್ತು P ಟೈಪ್ ಆ್ಯಂಡ್ N ಟೈಪ್ ಸೆಮಿ ಕಂಡಕ್ಟರ್ ಅಂದರೆ ಏನು ಅಂತ ನೋಡಿದ್ವಿ. ಸೊ ಆಮೇಲೆ ಈ ಐ ಬಟನ್ ಮೇಲೆ ಲಿಂಕ್ ಮಾಡಿರ್ತೀನಿ ಇಲ್ಲಿ. ಸೊ ನೀವು ಈ ವಿಡಿಯೋ ಮುಗಿದ್ಮೇಲೆ ಔಟನ್ನು ಕೂಡ ನೋಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ PN ಜಂಕ್ಷನ್ ಬಗ್ಗೆ ನೋಡೋಣ. ಸೊ ವಾಟ್ ಈಸ್ PN ಜಂಕ್ಷನ್? ಏನು PN ಜಂಕ್ಷನ್ ಅಂದರೆ, when a P type and N type semiconductors are joined, a contact surface between the two materials called PN junction. ಸೊ ಒಂದು P ಟೈಪ್ ಮೆಟೀರಿಯಲ್ ಮತ್ತು ಒಂದು N ಟೈಪ್ ಮೆಟೀರಿಯಲ್ನ ತೊಗೊಂಡು ಜಾಯಿಂಟ್ ಮಾಡಿದರೆ ಅಥವಾ ಜಾಯಿನ್ ಮಾಡಿದರೆ ಕನೆಕ್ಟ್ ಮಾಡಿದರೆ ಅಲ್ಲೇನು ಎರಡು ಜಾಯಿನ್ ಆಗಿರೋ ಒಂದು ಸರ್ಫೇಸ್ ಸಿಗುತ್ತಲ್ಲ ನಮಗೆ, ಎರಡು ಜಾಯಿನ್ ಆಗಿರೋ ಒಂದು ಪಾರ್ಟ್, ಅದಕ್ಕೆ ನಾವು PN ಜಂಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಪಿಕ್ಚರಲ್ಲಿ ನೋಡ್ಬೋದು. ಸೊ ಇಲ್ಲಿನ ಹೋಲ್ಸ್ ಜಾಸ್ತಿ ಇದಾವಲ್ಲ ಇದು P ಟೈಪ್ ಮೆಟೀರಿಯಲ್, ಆ್ಯಂಡ್ ಇಲ್ಲಿ ಏನು ಎಲೆಕ್ಟ್ರಾನ್ಸ್ ಜಾಸ್ತಿ ಇದಾವಲ್ಲ ಇವು N ಟೈಪ್ ಮೆಟೀರಿಯಲ್ ಇದು. ಸೊ ಇವೆರಡನ್ನು ಜಾಯಿನ್ ಮಾಡಿದಾಗ ನಮಗೆ ಒಂದು ಕಾಂಟ್ಯಾಕ್ಟ್ ಲೇಯರ್ ಬರುತ್ತೆ ಅಥವಾ ಕಾಂಟ್ಯಾಕ್ಟ್ ಪಾಯಿಂಟ್ ಬರುತ್ತಲ್ಲ, ಆ ಪಾಯಿಂಟ್ಗೆ ಅಥವಾ ಆ ಲೇಯರ್ಗೆ PN ಜಂಕ್ಷನ್ ಅಂತ ಕರಿತೀವಿ. ಸೊ ಈ ಪಿಕ್ಚರಲ್ಲಿ ಇಲ್ಲೇನು ಯೆಲ್ಲೋ ಕಲರ್ ಲೈನ್ ತೋರಿಸಿದಲ್ಲ ಅದು PN ಜಂಕ್ಷನ್ ಅಂದರೆ P ಟೈಪ್ ಮೆಟೀರಿಯಲ್ ಮತ್ತು N ಟೈಪ್ ಮೆಟೀರಿಯಲ್ ಎರಡು ಜಾಯಿನ್ ಮಾಡಿದಾಗ ಕ್ರಿಯೇಟ್ ಆಗುವಂಥ ಲೈನ್. This junction has the ability to pass current in one direction and stop current flow in the other direction. ಸೊ ಇದಕ್ಕೊಂದು ಸ್ಪೆಷಲ್ ಪ್ರಾಪರ್ಟಿ ಇದೆ. ಏನು ಅಂದರೆ ಇದು ಒಂದು ಡೈರೆಕ್ಷನಲ್ಲಿ ಮಾತ್ರ ಕರೆಂಟ್ನ ಅಲೋ ಮಾಡುತ್ತೆ ಫ್ಲೋ ಆಗೋದಕ್ಕೆ, ಇನ್ನೊಂದು ಡೈರೆಕ್ಷನಲ್ಲಿ ಕರೆಂಟ್ ಫ್ಲೋ ಆಗೋದನ್ನು ತಡೆಗಟ್ಟುತ್ತೆ ಅಂದರೆ ನಿಂದ್ರಿಸುತ್ತೆ. ಸೊ ಅದು ಇದ್ರದ್ದು ಸ್ಪೆಷಲ್ ಎಬಿಲಿಟಿ. ಸೊ ಇದರಿಂದನೇ ನಮಗೆ ಆಲ್ಮೋಸ್ಟ್ ಆಲ್ ಎಲ್ಲ ಸೆಮಿ ಕಂಡಕ್ಟರ್ ಡಿವೈಸ್ಗಳು ರೆಡಿ ಮಾಡಿರೋದು ಇದೇ ಪ್ರಿನ್ಸಿಪಲ್ ಮೇಲೆ. ಸೊ ನೆಕ್ಸ್ಟು ಡಿಪ್ಲೀಷನ್ ರೀಜನ್ ಬಗ್ಗೆ ನೋಡೋಣ. ಸೊ ಈ ಥರ ಫಾರ್ಮ್ ಆದಂಥ PN ಜಂಕ್ಷನ್, ಅದಕ್ಕಿಂತ ಮುಂಚೆ PN ಜಂಕ್ಷನ್ ಫಾರ್ಮ್ ಆದ ತಕ್ಷಣ ಏನಾಗುತ್ತಾ, ಫ್ರೀ ಎಲೆಕ್ಟ್ರಾನ್ಸ್ ಏನಿರ್ತಾವೆ ಎನ್ ರೀಜನಲ್ಲಿ ಎಲ್ಲವಷ್ಟು ಏನು ಮಾಡ್ತಾವೆ P ರೀಜನ್ ಕಡೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಯಾಕಂದರೆ P ರೀಜನ್ ಏನಿರುತ್ತೆ ಪಾಸಿಟಿವ್ಲಿ ಚಾರ್ಜ್ ಇರುತ್ತೆ. ಸೊ ಎಲೆಕ್ಟ್ರಾನ್ಸ್ ಏನಾಗ್ತವೆ P ರೀಜನ್ ಕಡೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ, N ಟೈಪ್ ಮೆಟೀರಿಯಲ್ ಇರೋಂಥ ಎಲೆಕ್ಟ್ರಾನ್ಸ್. ಆ್ಯಂಡ್ ಅದೇ ಟೈಮಲ್ಲಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಸ್ ಹೋಗಿ P ರೀಜನಲ್ಲಿ ಏನು ಹೋಲ್ಸ್ ಇರ್ತಾವಲ್ಲ ಅದ್ರ ಜೊತೆ ಕಂಬೈಂಡ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ದೆನ್ ದ N region loses free electrons as they diffuse across the junction. ಸೊ ಈ ಪ್ರೊಸೆಸ್ಸಲ್ಲಿ ಏನಾಗುತ್ತೆ N ರೀಜನಲ್ಲಿ ಅಥವಾ N ಟೈಪ್ ಮೆಟೀರಿಯಲಲ್ಲಿ ಫ್ರೀ ಎಲೆಕ್ಟ್ರಾನ್ಸು ಡಿಫ್ಯೂಸ್ ಆಗ್ತವೆ. ಅಂದರೆ ಫ್ರೀ ಎಲೆಕ್ಟ್ರಾನ್ಸು P ರೀಜನ್ಗೆ ಶಿಫ್ಟ್ ಆಗೋದ್ರಿಂದ ಏನಾಗ್ತವೆ ಅಲ್ಲಿ ಫ್ರೀ ಎಲೆಕ್ಟ್ರಾನ್ಸು ಲೂಸ್ ಆಗ್ತವೆ, ಅಂದರೆ ಕಳೆದು ಹೋಗ್ತವೆ ಫ್ರೀ ಎಲೆಕ್ಟ್ರಾನ್ಸ್ N ಟೈಪ್ ಮೆಟೀರಿಯಲ್ಲಿ. ದಿಸ್ ಕ್ರಿಯೇಟ್ಸ್ ಎ ಲೇಯರ್ ಆಫ್ ಪಾಸಿಟಿವ್ ಚಾರ್ಜ್ ನಿಯರ್ ದ ಜಂಕ್ಷನ್. ಸೊ ಇದೇನು ಮಾಡುತ್ತೆ ಅವಾಗ ಹಿಂಗೆ ಎಲೆಕ್ಟ್ರಾನ್ಸ್ ಮೂವ್ ಆದಾಗ ಜಂಕ್ಷನ್ ಹತ್ರ ಇರೋ ಎಲೆಕ್ಟ್ರಾನ್ಸ್ ಎಲ್ಲ P ಟೈಪ್ ಮೆಟೀರಿಯಲ್ ಮೂವ್ ಆಗಿದಾಗ N ಟೈಪ್ ಮೆಟೀರಿಯಲ್ ಏನಾಗುತ್ತೆ ಯಾವ ಜಾಗದಲ್ಲಿ ಎಲೆಕ್ಟ್ರಾನ್ಸು P ಟೈಪ್ ಮೆಟೀರಿಯಲ್ ಮೂವ್ ಆಗಿದ್ದು ಅದಿಷ್ಟು ಜಾಗ ಏನಾಗುತ್ತೆ ಎಂಟಿ ಸ್ಪೇಸ್ ಆಗುತ್ತಾ. ಸೊ ಅಲ್ಲಿ ಯಾವುದೇ ಎಲೆಕ್ಟ್ರಾನ್ಸ್ ಇರಲಾರ್ದಾಗ ಏನಾಗುತ್ತೆ ಅಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ ಆ ಲೇಯರಲ್ಲಿ. ಸೊ ಇನ್ನು ಈ ಡಯಾಗ್ರಾಮಲ್ಲಿ ನೋಡ್ಬೋದು, ಇದು N ಟೈಪ್ ಮೆಟೀರಿಯಲ್, ಇದು P ಟೈಪ್ ಮೆಟೀರಿಯಲ್. ಸೊ N ಟೈಪ್ ಮೆಟೀರಿಯಲ್ ಇರೋಂಥ ಎಲೆಕ್ಟ್ರಾನ್ಸ್ ಏನಾಗ್ತವೆ P ರೀಜನ್ ಕಡೆ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. P ಟೈಪ್ ಮೆಟೀರಿಯಲ್ ಪಾಸಿಟಿವ್ ಚಾರ್ಜ್ ಇರುತ್ತಲ್ಲ ಆ ಸೈಡ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಎಲೆಕ್ಟ್ರಾನ್ಸ್ ಬಂದು ಈ ಡಿಪ್ಲೀಷನ್ ರೀಜನ್ PN ಜಂಕ್ಷನ್ನ ದಾಟಿ P ಟೈಪ್ ಮೆಟೀರಿಯಲ್ಗೆ ಬರ್ತವೆ. ಸೊ ಹಂಗೆ ಬಂದಾಗ ಏನಾಗುತ್ತೆ ಎಲೆಕ್ಟ್ರಾನ್ಸ್ ಹೋಲ್ ಜೊತೆ ಕಂಬೈಂಡ್ ಆಗ್ತವೆ. ಸೊ ಈ ಆಲ್ಮೋಸ್ಟ್ ಈ ಸ್ಪೇಸಲ್ಲಿ ಏನು ಎಲೆಕ್ಟ್ರಾನ್ಸ್ ಎಲ್ಲ ಮೂವ್ ಆಗಿರ್ತಾವಲ್ಲ ಆ ಸ್ಪೇಸಲ್ಲಿ ಎಲೆಕ್ಟ್ರಾನ್ಸು ಇರಲ್ಲ ಇವಾಗ, ಓನ್ಲಿ ಪಾಸಿಟಿವ್ ಚಾರ್ಜ್ ಮಾತ್ರ ಉಳ್ಕೊಂಡಿರ್ತಾವೆ, ಅಂದರೆ ಹೋಲ್ಸು ಉಳ್ಕೊಂಡಿರ್ತಾವೆ ಅಲ್ಲಿ. ಸೊ ಹೋಲ್ಸ್ ಎಲ್ಲಿರ್ತಾವೆ ಅಲ್ಲಿ ಪಾಸಿಟಿವ್ ಚಾರ್ಜ್ ಇರ್ತಾವೆ. ಆ್ಯಂಡ್ ಈ ಎಲೆಕ್ಟ್ರಾನ್ಸ್ ಹೋಗಿ ಹೋಲ್ಸ್ಗೆ ಏನು ಜಾಯ್ನ್ ಆಗಿರ್ತಾವೆ ಅಲ್ಲಿ ಹೋಲ್ಸ್ ಹೋಗಿ ಎಲೆಕ್ಟ್ರಾನ್ಸ್ ಆಗಿರ್ತವೆ ಇವಾಗ. ಯಾಕಂದರೆ ಹೋಲ್ ಪ್ಲೇಸಲ್ಲಿ ಏನಾಗುತ್ತೆ ಅದೊಂದು ಎಂಟಿ ಸ್ಪೇಸ್ ಅಲ್ಲ, ಅಲ್ಲಿ ಹೋಗಿ ಎಲೆಕ್ಟ್ರಾನ್ಸ್ ಎಲ್ಲ ಜಾಯ್ನ್ ಆಗಿಬಿಡ್ತಾವೆ. ಸೊ ಹಂಗಾಗಿ ಅಲ್ಲಿ ಎಲೆಕ್ಟ್ರಾನ್ಸು ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲಿ ಒಂದು P ರೀಜನಲ್ಲಿ ಕೂಡ ಒಂದು N ಅಂದರೆ ನೆಗೆಟಿವ್ ಲೇಯರ್ ಕ್ರಿಯೇಟ್ ಆಗುತ್ತೆ. ಸೊ ಈ ರೀಜನ್ ಏನು ಇರುತ್ತಲ್ಲ ಜಂಕ್ಷನ್ ಹತ್ರ ಕ್ರಿಯೇಟ್ ಆಗೋಂಥ N ಟೈಪ್ ಮೆಟೀರಿಯಲ್ ಪಾಸಿಟಿವ್ ರೀಜನ್ ಆ್ಯಂಡ್ P ಟೈಪ್ ಮೆಟೀರಿಯಲ್ ನೆಗೆಟಿವ್ ರೀಜನ್, ಇದಿಷ್ಟು ರೀಜನ್ ಸೇರಿಸಿ ನಾವು ಏನಂತೀವಿ ಡಿಪ್ಲೀಷನ್ ರೀಜನ್ ಅಂತ ಕರಿತೀವಿ. ಸೊ ದಿಸ್ ರೀಜನ್ ಕಂಬೈನ್ ಟುಗೆದರ್ ಇಸ್ ಕಾಲ್ಡ್ ಡಿಪ್ಲೀಷನ್ ರೀಜನ್. ಅಂದರೆ P ಟೈಪ್ ಮೆಟೀರಿಯಲ್ ಏನು ನೆಗೆಟಿವ್ ಲೇಯರ್ ಕ್ರಿಯೇಟ್ ಆಗುತ್ತೆ ಅದು, ಆ್ಯಂಡ್ N ಟೈಪ್ ಮೆಟೀರಿಯಲ್ ಏನು ಪಾಸಿಟಿವ್ ಲೇಯರ್ ಕ್ರಿಯೇಟ್ ಆಗುತ್ತೆ ಅದು. ಸೊ ಅದಿಷ್ಟನ್ನು ಕೂಡಿ ನಾವು ಡಿಪ್ಲೀಷನ್ ರೀಜನ್ ಅಂತ ಕರಿತೀವಿ ಅಥವಾ ಡಿಪ್ಲೀಷನ್ ಲೇಯರ್ ಅಂತಲೂ ಹೇಳ್ಬೋದು ಇದಕ್ಕೆ. ಸೊ ಇದಿಷ್ಟು ಡಿಪ್ಲೀಷನ್ ರೀಜನ್. ಆ್ಯಂಡ್ ನೆಕ್ಸ್ಟ್ ಬ್ಯಾರಿಯರ್ ಪೊಟೆನ್ಷಿಯಲ್. So in the depletion region there are many positive charge and many negative charge on opposite side of the PN junction. So ಈ PN junction ಹತ್ರ ಏನಾಗುತ್ತೆ ಎಲೆಕ್ಟ್ರಾನ್ಸ್ ಬಂದು P ಟೈಪ್ ಮೆಟೀರಿಯಲ್ ಹತ್ರ ಅಟ್ರಾಕ್ಟ್ ಆಗಿ ಸ್ಟಾರ್ಟ್ ಆಗ್ತವೆ, ಆ್ಯಂಡ್ ಹೋಲ್ಸ್ ಬಂದು N ಟೈಪ್ ಮೆಟೀರಿಯಲ್ ಹತ್ರ ಮೂವ್ ಆಗಿ ಸ್ಟಾರ್ಟ್ ಆಗ್ತವೆ. ಸೊ ಹಿಂಗಾದಾಗ ಏನಾಗುತ್ತೆ
ಪಿ ಟೈಪ್ ಮೆಟೀರಿಯಲ್ ಕೂಡ ಹಲವಾರು ಎಲೆಕ್ಟ್ರಾನ್ಸ್ ಜಮಾ ಆಗಿರ್ತವೆ, ಎನ್ ಟೈಪ್ ಮೆಟೀರಿಯಲ್ ಹಲವಾರು ಹೋಲ್ಸ್ ಜಮಾ ಆಗಿರ್ತವೆ. ಸೊ ಹಂಗಾದಾಗ ಅಲ್ಲಿ ಡಿಪ್ಲಿಷನ್ ರೀಜನ್ ಕ್ರಿಯೇಟ್ ಆಗುತ್ತಾ, ಆ್ಯಂಡ್ ಆ ಡಿಪ್ಲಿಷನ್ ರೀಜನ್ಗೆ ಒಂದು ಚಾರ್ಜ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಏನಾಗುತ್ತೆ, ಇದಿಷ್ಟು ಒಂದು ಚಾರ್ಜ್ಡ್ ಪಾರ್ಟಿಕಲ್ ಆಗಿ ಅಥವಾ ಚಾರ್ಜ್ಡ್ ಲೇಯರ್ ಆಗಿ ಕ್ರಿಯೇಟ್ ಆಗುತ್ತೆ. ದ ಫೋರ್ಸ್ ಬಿಟ್ವೀನ್ ದ ಅಪೋಸಿಟ್ ಚಾರ್ಜ್ ಫಾರ್ಮ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇಲ್ಲಿ ಪಾಸಿಟಿವ್ ಇಲ್ಲಿ ನೆಗೆಟಿವ್ ಚಾರ್ಜಸ್ ಇರೋದ್ರಿಂದ ಏನಾಗುತ್ತೆ, ಇದಿಷ್ಟು ಒಂದು ರೀಜನ್ ಏನಿದೆ ಡಿಪ್ಲಿಷನ್ ರೀಜನ್, ಇದು ಒಂದು ಎಲೆಕ್ಟ್ರಿಕ್ ಫೀಲ್ಡ್ನ ರೆಡಿ ಮಾಡುತ್ತೆ. ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಎ ಬ್ಯಾರಿಯರ್ ಟು ದ ಫ್ರೀ ಎಲೆಕ್ಟ್ರಾನ್ಸ್ ಇನ್ ದ ಎನ್ ರೀಜನ್. ಸೊ ಈ ಏನು ಆ್ಯಕ್ಚುಲ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೋ ಅಥವಾ ಡಿಪ್ಲಿಷನ್ ರೀಜನ್ ಏನು ಕ್ರಿಯೇಟ್ ಆಗುತ್ತಲ್ಲ, ಇದು ಏನು ಮಾಡುತ್ತೆ ಅಂದರೆ ಎಲೆಕ್ಟ್ರಾನ್ಸ್ ಮೂವ್ ಆಗೋದಕ್ಕೆ, ಫರ್ದರ್ ಎಲೆಕ್ಟ್ರಾನ್ಸ್ ಮೂವ್ ಆಗೋದಕ್ಕೆ ಬ್ಯಾರಿಯರ್ ಆಗಿ ವರ್ಕ್ ಆಗುತ್ತೆ. ಅಂದರೆ ಬ್ಯಾರಿಯರ್ ಅಂದ್ರೇನು, ತಡೆ ಆಗಟ್ಟೋದು. ಅಂದರೆ ಇಲ್ಲಿ ಎನ್ ರೀಜನಲ್ಲಿ ಏನು ಮತ್ತೆ ಎಲೆಕ್ಟ್ರಾನ್ಸ್ ಇರ್ತಾವಲ್ಲ, ಬೇರೆ ಎಲೆಕ್ಟ್ರಾನ್ಸ್, ಅದನ್ನು ಪಿ ರೀಜನ್ ಮೂವ್ ಆಗೋಕ್ಕೆ ತಡೆಗಟ್ಬಿಡುತ್ತೆ. ಇದು ಅಂದರೆ ಪಿ ರೀಜನ್ ಮೂವ್ ಆಗಲಾರ್ದಂಗೆ ನೋಡ್ಕೊಳ್ಳುತ್ತೆ. ಯಾವುದು, ಈ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಡಿಪ್ಲಿಷನ್ region. The external energy must be applied to get the electrons to move across the barrier to the electric field in the depletion region. ಸೊ ಇವಾಗ ನಾವು ಎಲೆಕ್ಟ್ರಾನ್ಸ್ನ ಈ ಕಡೆ ಮೂವ್ ಮಾಡಬೇಕಂದ್ರೆ, ಎನ್ ಟೈಪ್ ಮೆಟೀರಿಯಲ್ ಇರೋಂಥ ಎಲೆಕ್ಟ್ರಾನ್ಸ್ನ ಪಿ ಟೈಪ್ ಮೆಟೀರಿಯಲ್ಗೆ ಮೂವ್ ಮಾಡಬೇಕಂದ್ರೆ ಏನಾಗುತ್ತಾ, ಅಥವಾ ಎನ್ ರೀಜನಲ್ಲಿ ಇರೋಂಥ ಎಲೆಕ್ಟ್ರಾನ್ಸ್ನ ಪಿ ರೀಜನ್ಗೆ ಮೂವ್ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ಎಕ್ಸ್ಟರ್ನಲ್ ಎನರ್ಜಿನ ನಾವು ಅಪ್ಲೈ ಮಾಡಬೇಕು. ಸೊ ಎಕ್ಸ್ಟರ್ನಲ್ ಎನರ್ಜಿ ಎಷ್ಟು ಅಪ್ಲೈ ಮಾಡಬೇಕು ಅಂತ ನೋಡೋದಾದರೆ, the potential difference of the electric field across the depletion region is the amount of voltage required to move electrons through the electric field. ಸೊ ಎಷ್ಟು ನಾವು ಎಲೆಕ್ಟ್ರಿಕ್ ಎಕ್ಸ್ಟರ್ನಲ್ ಎನರ್ಜಿ ಅಪ್ಲೈ ಮಾಡಬೇಕಂದ್ರೆ, ಇಲ್ಲಿ ಡಿಪ್ಲಿಷನ್ ರೀಜನಲ್ಲಿ ಏನು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿರುತ್ತಲ್ಲ, ಅದ್ರದ್ದು ಎಷ್ಟು ಪೊಟೆನ್ಷಿಯಲ್ ಇರುತ್ತೋ ಅದರಷ್ಟು ನಾವು ಎಲೆಕ್ಟ್ರಿಕಲ್ ಎನರ್ಜಿನ ಅಪ್ಲೈ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ರಿಯೇಟ್ ಆಗಿರೋದು ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆಲ್ಲ, ಅದು 1 ವೋಲ್ಟು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ. ಅಂದರೆ 1 ವೋಲ್ಟೇಜ್ ಅಷ್ಟು ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿದ್ದರೆ ನಾವೇನು ಮಾಡಬೇಕು, ನೆಕ್ಸ್ಟ್ ಇಲ್ಲಿ ಎನ್ ರೀಜನಲ್ಲಿರೋಂಥ ಎಲೆಕ್ಟ್ರಾನ್ಸ್ನ ಪಿ ರೀಜನ್ ಮೂವ್ ಮಾಡಬೇಕಾದ್ರೆ 1 ವೋಲ್ಟ್ ಅಷ್ಟು ಎಕ್ಸ್ಟರ್ನಲ್ ಎನರ್ಜಿನ ನಾವು ಅಪ್ಲೈ ಮಾಡಬೇಕು. ಇದಕ್ಕೆ ಎನ್ ರೀಜನ್ಗೆ ನೆಗೆಟಿವ್ ಸಪ್ಲೈ ಅಪ್ಲೈ ಮಾಡಬೇಕು, ಪಿ ರೀಜನ್ಗೆ ಪಾಸಿಟಿವ್ ಸಪ್ಲೈ ಅಪ್ಲೈ ಮಾಡಬೇಕು. ಹಂಗಾದಾಗ ಏನಾಗುತ್ತಾ, 1 ವೋಲ್ಟ್ ಅಷ್ಟು ಅಪ್ಲೈ ಮಾಡಿದಾಗ ಈ ಎನ್ ರೀಜನ್ಲಿರುವಂಥ ಎಲೆಕ್ಟ್ರಾನ್ಸ್ ಅಥವಾ ಈ ಡಿಪ್ಲಿಷನ್ ರೀಜನ್ ಅಥವಾ ಬ್ಯಾರಿಯರ್ ಏನಿರುತ್ತೋ ಅದನ್ನು ಬ್ರೇಕ್ ಮಾಡಿ ಈ ಪಿ ರೀಜನ್ ಕಡೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಈ ಥರ ಅಪ್ಲೈ ಮಾಡ್ತೀವಲ್ಲ ವೋಲ್ಟೇಜ್ ನಾವು, ಅಥವಾ ಎಷ್ಟು ವೋಲ್ಟೇಜ್ ನಾವು ಎಷ್ಟು ಮಿನಿಮಮ್ ವೋಲ್ಟೇಜ್ ಏನು ಇರುತ್ತೆ ಅಪ್ಲೈ ಮಾಡೋಕ್ಕೆ ಎಲೆಕ್ಟ್ರಾನ್ಸು ಎನ್ ರೀಜನಿಂದ ಪಿ ರೀಜನ್ ಮೂವ್ ಆಗೋದಕ್ಕೆ, ಅದನ್ನೇ ನಾವು ಬ್ಯಾರಿಯರ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಸೊ ಈ ಬ್ಯಾರಿಯರ್ ಪೊಟೆನ್ಷಿಯಲ್ ವೋಲ್ಟ್ಸಲ್ಲಿ ನಾವು ಇಂಡಿಕೇಟ್ ಮಾಡಿರ್ತೀವಿ. ವೋಲ್ಟ್ಸ್ ಅಂದರೆ ಯಾಕಂದರೆ ಇದು ವೋಲ್ಟೇಜ್ ನಾರ್ಮಲಾಗಿ, ಅದನ್ನು ನಾವು ವೋಲ್ಟ್ಸಲ್ಲಿ ಇಂಡಿಕೇಟ್ ಮಾಡ್ತೀವಿ. ಸೊ ಎಷ್ಟು ವೋಲ್ಟ್ಸ್ ನಾವು ಕೊಡ್ತೀವಿ, ಮಿನಿಮಮ್ ವೋಲ್ಟೇಜ್ ಎಷ್ಟು ಬೇಕು ಈ ಎಲೆಕ್ಟ್ರಾನ್ಸ್ ಎನ್ ರೀಜನಿಂದ ಪಿ ರೀಜನ್ಗೆ ಮೂವ್ ಆಗೋಕ್ಕೆ, ಆ ವೋಲ್ಟೇಜ್ಗೆ ನಾವು ಬ್ಯಾರಿಯರ್ ಪೊಟೆನ್ಷಿಯಲ್ ಅಂತ ಕರಿತೀವಿ, ಅಥವಾ ಬ್ಯಾರಿಯರ್ ವೋಲ್ಟೇಜ್ ಅಂತಲೂ ಕರಿತೀವಿ, ಅಥವಾ ಬ್ಯಾರಿಯರ್ ಬ್ರೇಕ್ ಡೌನ್ ವೋಲ್ಟೇಜ್ ಅಂತಲೂ ಹೇಳ್ಬೋದು ಅದಕ್ಕೆ. ಸೊ ಇನ್ನು ಈ ಬ್ಯಾರಿಯರ್ ಪೊಟೆನ್ಷಿಯಲ್ ಆಫ್ ಎ ಪಿ ಎನ್ ಜಂಕ್ಷನ್ ಡಿಪೆಂಡ್ಸ್ ಆನ್ ಸೆವೆರಲ್ ಫ್ಯಾಕ್ಟರ್ಸ್. ಸೊ ಪಿ ಎನ್ ಜಂಕ್ಷನ್ ಕ್ರಿಯೇಟ್ ಆದಮೇಲೆ ಬ್ಯಾರಿಯರ್ ಪೊಟೆನ್ಷಿಯಲ್ ಎಷ್ಟಿರುತ್ತೆ ಅನ್ನೋದು ಬೇರೆ ಬೇರೆ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇನ್ಕ್ಲೂಡಿಂಗ್ ಟೈಪ್ ಆಫ್ ಸೆಮಿ ಕಂಡಕ್ಟಿವ್ ಮೆಟೀರಿಯಲ್. ಸೊ ಸೆಮಿ ಕಂಡಕ್ಟರ್ನ ನಾವು ಯಾವ್ದು ಯೂಸ್ ಮಾಡಿದ್ದೀವಿ, ಸಿಲಿಕಾನ್ ಯೂಸ್ ಮಾಡಿದೆವು, ಜರ್ಮೇನಿಯಮ್ ಯೂಸ್ ಮಾಡಿದೆವು, ಅಥವಾ ಬೇರೆ ಬೇರೆ ಏನು ಸೆಮಿ ಕಂಡಕ್ಟಿಂಗ್ ಮೆಟೀರಿಯಲ್ಸ್ ಇದು ಔಟರ್ನ ಯೂಸ್ ಮಾಡಿದೆವು, ಆ ಮೆಟೀರಿಯಲ್ ಮೇಲೆ ಈ ಬ್ಯಾರಿಯರ್ ಪೊಟೆನ್ಷಿಯಲ್ ಎಷ್ಟಿರುತ್ತೆ ಅಂತ ಡಿಪೆಂಡ್ ಆಗಿರುತ್ತಾ. ಆ್ಯಂಡ್ ನೆಕ್ಸ್ಟ್ ದ ಅಮೌಂಟ್ ಆಫ್ ಡೋಪಿಂಗ್. ಸೊ ಎಷ್ಟು ನಾವು ಅಮೌಂಟ್ ಆಫ್ ಇಂಪ್ಯೂರಿಟೀಸ್ನ ಆ್ಯಡ್ ಮಾಡಿವಿ ಸೆಮಿ ಕಂಡಕ್ಟಿವ್ ಮೆಟೀರಿಯಲ್ಸ್ಗೆ ಅನ್ನೋದ್ರ ಮೇಲೆ ಕೂಡ ಬ್ಯಾರಿಯರ್ ಪೊಟೆನ್ಷಿಯಲ್ ಡಿಪೆಂಡ್ ಆಗಿರುತ್ತಾ. ಆ್ಯಂಡ್ ದ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ಕೂಡ ಇಲ್ಲಿ ಡಿಪೆಂಡ್ ಆಗಿರುತ್ತೆ ಬ್ಯಾರಿಯರ್ ಪೊಟೆನ್ಷಿಯಲ್ ಎಷ್ಟು ಅಪ್ಲೈ ಮಾಡಬೇಕು ಅನ್ನೋದು. ಸೊ ಅಥವಾ ಬ್ಯಾರಿಯರ್ ಪೊಟೆನ್ಷಿಯಲ್ ಎಷ್ಟು ಇರುತ್ತೆ ಅನ್ನೋದು ಈ 3 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಸೆಮಿ ಕಂಡಕ್ಟಿವ್ ಮೆಟೀರಿಯಲ್, ಇನ್ನೊಂದು ಅಮೌಂಟ್ ಆಫ್ ಡೋಪಿಂಗ್ ಆ್ಯಂಡ್ ಟೆಂಪ್ರೇಚರ್. The typical barrier potential is approximately 0.7 volt for silicon and 0.3 volt for germanium at 25 degree centigrade. So typical barrier potential ಎಷ್ಟು ಇರುತ್ತೆ 25 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ನೋಡೋದಾದ್ರೆ, ಸೊ ಆ ಸೆಮಿ ಕಂಡಕ್ಟರ್ ಮೆಟೀರಿಯಲ್ ಸಿಲಿಕಾನ್ ಇಂದ ಮಾಡಿದ್ರೆ, ಪಿ ಎನ್ ಜಂಕ್ಷನ್ ಸಿಲಿಕಾನ್ ಇಂದ ಆಗಿದ್ರೆ 0.7 ವೋಲ್ಟ್ ಇರುತ್ತೆ ಅದರದ್ದು ಬ್ಯಾರಿಯರ್ ಪೊಟೆನ್ಷಿಯಲ್, ಅಥವಾ ಸಿಲಿಕಾನ್ ಬಿಟ್ಟು ಜರ್ಮೇನಿಯಮ್ ಇಂದ ಮಾಡಿದ್ರೆ 0.3 ವೋಲ್ಟ್ ಇರುತ್ತೆ ಬ್ಯಾರಿಯರ್ ಪೊಟೆನ್ಷಿಯಲ್. ಸೊ ಅಂದರೆ ಸಿಲಿಕಾನ್ ಇಂದ ಮಾಡಿದಂಥ ಪಿ ಟೈಪ್ ಎನ್ ಟೈಪ್ ಮೆಟೀರಿಯಲ್ಗಳನ್ನ ನಾವು ಅಟ್ಯಾಚ್ ಮಾಡಿ ಅಲ್ಲಿ ಪಿ ಎನ್ ಜಂಕ್ಷನ್ ಕ್ರಿಯೇಟ್ ಮಾಡಿದಾಗ ಅಲ್ಲಿ ಬ್ಯಾರಿಯರ್ ಪೊಟೆನ್ಷಿಯಲ್ 0.7 ವೋಲ್ಟ್ ಇರುತ್ತೆ. ಅಂದರೆ ನಾವು 0.7 ವೋಲ್ಟ್ ಅಥವಾ ಅದಕ್ಕಿಂತ ಜಾಸ್ತಿ ಅಪ್ಲೈ ಮಾಡಿದಾಗ ಮಾತ್ರ ಅಲ್ಲಿ ಏನಾಗುತ್ತೆ, ಎನ್ ರೀಜನಲ್ಲಿರುವಂಥ ಎಲೆಕ್ಟ್ರಾನ್ಸು ಪಿ ರೀಜನ್ಗೆ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಅವಾಗ ಮಾತ್ರ ಅಲ್ಲಿ ಕರೆಂಟು ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ ಕೇಸ್ ಜರ್ಮೇನಿಯಮ್ ಅಲ್ಲದ್ರೆ ಅದೇ 0.3 ವೋಲ್ಟ್ ಬೇಕಾಗುತ್ತೆ. ಸೊ ಬಿಕಾಸ್ ಆಫ್ ದ ಲೋವರ್ ಪೊಟೆನ್ಷಿಯಲ್ ಬ್ಯಾರಿಯರ್ ವೋಲ್ಟೇಜ್, ದ ಜರ್ಮೇನಿಯಮ್ ಕ್ಯಾನ್ ಬಿ ಅನ್ಸ್ಟೇಬಲ್ ವೆನ್ ದೇರ್ ಇಸ್ ಅ ರೈಸ್ ಇನ್ ಟೆಂಪ್ರೇಚರ್ ಆರ್ ಸಮ್ ಫಿಸಿಕಲ್ ಕಂಡೀಷನ್. ಸೊ ಜರ್ಮೇನಿಯಮ್ದು ಪೊಟೆನ್ಷಿಯಲ್ ಬ್ಯಾರಿಯರ್ ವೋಲ್ಟೇಜ್ ಎಷ್ಟಿದೆ 0.3 ವೋಲ್ಟ್ ಅಷ್ಟೇ ಇದೆ.
ಸೊ ಇಷ್ಟು ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಜರ್ಮೇನಿಯಂ ಕೆಲವೊಂದು ಸಲ ಟೆಂಪ್ರೇಚರ್ ಹೆಚ್ಚು ಕಡಿಮೆ ಆದಾಗ ಮತ್ತು ಬೇರೆ ಬೇರೆ ಫಿಸಿಕಲ್ ಕಂಡೀಷನ್ಗಳಲ್ಲಿ ಏರುಪೇರು ಆದಾಗ ಜರ್ಮೇನಿಯಂ ವರ್ಕಿಂಗ್ ಅನ್ಸ್ಟೇಬಲ್ ಆಗಿರುತ್ತೆ. ಸೊ ಇದರಿಂದಾಗಿ ಏನು ಮಾಡ್ತಾರೆ, ಜರ್ಮೇನಿಯಂನ ಭಾಳ ಕಡೆ ಯೂಸ್ ಮಾಡಲ್ಲ, ಓನ್ಲಿ ಸಿಲಿಕಾನ್ನೇ ಭಾಳ ಕಡೆ ಯೂಸ್ ಮಾಡ್ತಾರೆ ಸೆಮಿ ಕಂಡಕ್ಟಿಂಗ್ ಮೆಟೀರಿಯಲ್ಸಲ್ಲಿ. ದ ಪಿ ಎನ್ ಡಯೋಡ್ ಈಸ್ ಫಾರ್ಮ್ಡ್ ಬೈ ಜಾಯ್ನಿಂಗ್ ಒನ್ ಎನ್ ಟೈಪ್ ಆ್ಯಂಡ್ ಒನ್ ಪಿ ಟೈಪ್ ಸೆಮಿ ಕಂಡಕ್ಟರ್, ದಟ್ ಈಸ್ ಪಿ ಎನ್ ಜಂಕ್ಷನ್. ಸೊ ಈ ಪಿ ಎನ್ ಜಂಕ್ಷನ್ ಏನು ತಯಾರಾಗುತ್ತಲ್ಲ, ಎನ್ ಟೈಪ್ ಮತ್ತು ಪಿ ಟೈಪ್ ಮೆಟೀರಿಯಲ್ನ ಜಾಯಿನ್ ಮಾಡಿದಾಗ, ಸೊ ಅದಕ್ಕೆ ಒಂದು ನಾವು ಪಿ ಎನ್ ಡಯೋಡ್ ಅಂತ ಕರಿತೀವಿ. ಅಥವಾ ಪಿ ಎನ್ ಡಯೋಡ್ ಮಾಡಬೇಕಾದ್ರೆ ಒಂದು ಎನ್ ಟೈಪ್ ಮೆಟೀರಿಯಲ್ ಒಂದು ಪಿ ಟೈಪ್ ಮೆಟೀರಿಯಲ್ನ ತೊಗೊಂಡು ಜಾಯಿನ್ ಮಾಡಿದ್ರೆ ಅದಕ್ಕೆ ಪಿ ಎನ್ ಡಯೋಡ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಡಯೋಡ್ ಈಸ್ ಯೂಸ್ಡ್ ಆಸ್ ಮೆನಿ ಅಪ್ಲಿಕೇಶನ್ ಇನ್ ಎಲೆಕ್ಟ್ರಾನಿಕ್ ಸರ್ಕಿಟ್ಸ್, ಫಾರ್ ಎಕ್ಸಾಂಪಲ್ ರೆಕ್ಟಿಫೈಯರ್ ಸರ್ಕಿಟ್ ಆ್ಯಂಡ್ ಡಿಟೆಕ್ಟರ್ ಸರ್ಕಿಟ್. ಸೊ ಈ ಥರ ಏನು ಡಯೋಡ್ ರೆಡಿ ಆಗುತ್ತಲ್ಲ, ಇದನ್ನು ಎಲೆಕ್ಟ್ರಾನಿಕ್ ಸರ್ಕಿಟ್ಸಲ್ಲಿ ನಂಬರ್ ಆಫ್ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ತಾರೆ. ಅದರಲ್ಲಿ ಮೇನ್ ಎಕ್ಸಾಂಪಲ್ ಯಾವುದು ಅಂದರೆ ರೆಕ್ಟಿಫಿಕೇಷನ್, ಅಂದರೆ ಎ ಸಿ ಇದ್ದಿದ್ದನ್ನು ಕರೆಂಟ್, ಆಲ್ಟರ್ನೇಟಿಂಗ್ ಕರೆಂಟ್ನ ಡೈರೆಕ್ಟ್ ಕರೆಂಟಾಗಿ ಯಾವ ಥರ ಮಾಡಬೇಕು ಅಂತ ಕನ್ವರ್ಟ್ ಮಾಡೋದಕ್ಕೆ ಈ ಡಯೋಡ್ನ ಯೂಸ್ ಮಾಡ್ತಾರೆ. ಸೊ ಇನ್ನು ಡಯೋಡ್ ನೋಡೋಕ್ಕೆ ಈ ಥರ ಇರುತ್ತೆ, ಇದು ಡಯೋಡ್ ಸಿಂಬಲ್. ಸೊ ಎರಡು ಕನೆಕ್ಟಿಂಗ್ ಪಿನ್ಸ್ ಇರ್ತವೆ, ಅದಕ್ಕೆ ಒಂದು ಆ್ಯನೋಡ್ ಇನ್ನೊಂದು ಕ್ಯಾಥೋಡ್. ಆ್ಯನೋಡ್ ಪಾಸಿಟಿವ್ ಪಿನ್, ಕ್ಯಾಥೋಡ್ ನೆಗೆಟಿವ್ ಪಿನ್. ಇನ್ನು ಫಿಸಿಕಲಿ ನೋಡೋಕ್ಕೆ ಈ ಥರ ಇರುತ್ತೆ ಡಯೋಡ್. ಸೊ ಇನ್ನು ಇದಿಷ್ಟು ಪಿ ಎನ್ ಜಂಕ್ಷನ್ ಆ್ಯಂಡ್ ಬ್ಯಾರಿಯರ್ ಪೊಟೆನ್ಷಿಯಲ್. ಇನ್ನು ಮುಂದಿನ ವೀಡಿಯೋದಲ್ಲಿ ಏನು ಮಾಡೋಣ, ಈ ಡಯೋಡು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಬಸವ ಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.